ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ಬಂದಿರೋದು ಒಂದು ಪಾರ್ಕ್ಗೆ. ಸೊ ಏನಿಗೆ ಬಂದೆ ಅಂತಂದರೆ ಮನೇಲೇ ಕೂತು ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಸಲ ಪಾರ್ಕ್ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಿದೆ ಪಾರ್ಕ್ ನೋಡಿ. ಇಲ್ಲಿ ಏನಿಗೆ ಬರೋದು ಅಂತ ಅಂದರೆ ಫ್ಯಾಟ್ ಲಾಸ್ ಮಾಡೋಕ್ಕೆ. ಮ್ಯಾಕ್ಸಿಮಮ್ ಎಲ್ಲರೂ ಬರೋದು ಏನಕ್ಕಪ್ಪ ಅಂದರೆ ಫ್ಯಾಟ್ ಲಾಸ್ ಮಾಡೋಕ್ಕೆ. ಕೆಲವೊಬ್ಬರು ಮಾತ್ರ ಫ್ರೀಯಾಗಿ ಕೂತ್ಕೊಂಡು ಮಾತಾಡೋಕೆ ಬರ್ತಾರೆ. ಸೊ ನಿಮ್ಗೇನು ಅನ್ನಿಸ್ತಿದೆ ನೋಡಿ ಈ ಪಾರ್ಕ್ನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಪಾರ್ಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ಮುಂದೆ ಇನ್ನೂ ಇದೆ, ಮಕ್ಕಳೆಲ್ಲ ಆಟ ಆಡೋ ಅಂಥದ್ದು, ಅದು ಕೂಡ ಸೂಪರಾಗಿದೆ. ಬಟ್ ನಾವು ಆಟ ಆಡೋಕ್ಕಾಗೋದಿಲ್ಲ. ಆಟ ಆಡ್ಬೋದು, ಕೆಲವ್ರು ದೊಡ್ಡವರು ಗೊತ್ತಿದ್ದವರು ಆಟ ಆಡ್ತಾರೆ. ಬಟ್ ನಾವು ಆಡಿದ್ರೆ ಮುರಿದೋಗ್ಬಿಡುತ್ತೆ ಅಂತ ಆಡಲ್ಲ ಅಷ್ಟೇ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಫುಲ್ಲು ಲೇಡೀಸೇ ಫಿಲ್ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿದೆ, ಆದ್ರೂ ಪಾರ್ಕ್ ಸೂಪರಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಎಲ್ಲ ತುಂಬ ಚೆನ್ನಾಗಿರುವಂಥ ಪ್ಲಾಂಟ್ಸ್ಗಳನ್ನು ಹಾಕಿದ್ದಾರೆ. ಬಟ್ ಯಾವುದೂ ಫಲ ಕೊಟ್ಟಿಲ್ಲ. ಏನಕ್ಕಂದರೆ ಇಲ್ಲಿ ನೀರೆಲ್ಲ ಸಪ್ಲಿಮೆಂಟ್ ಮಾಡಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಸೊ ಹಾಗಾಗಿ ಯಾವ ಗಿಡಗಳು ಸರಿಯಾಗಿ ಬೆಳೆದಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸೂಪರಾಗಿತ್ತು ಗ್ರೀನರಿಯಾಗಿ. ಬಟ್ ಈ ಟೈಮ್ ಯಾವಾಗ ಗೊತ್ತಿಲ್ಲ, ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಬರೋ ತನಕ ಯಾರು ಕ್ಲಿಯರ್ ಮಾಡಿರ್ತಾರ ಅಥವಾ ಇಲ್ವಾ ಅಂತ. ನೀರಿನ ವ್ಯವಸ್ಥೆ ಇದ್ದರೆ ನಾವೇ ಹಾಕ್ಬಿಡ್ಬೋದಾಗಿತ್ತು, ಬಟ್ ಇಲ್ವೇ, ಏನು ಮಾಡೋದು. ಸೊ ಹಾಗಾಗಿ ನೋಡೋಣ, ಕಾದು ಬರ್ತಾರೋ ಹಾಕ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲೊಂದು ಅರಳಿ ಮರ ಇದೆ. ಇಲ್ಲಿ ಧನುರ್ಮಾಸ ಟೈಮಲ್ಲಿ ಬೇರೆ ಕಡೆ ದೂರ ಹೋಗೋಕ್ಕಾಗದೇ ಇದ್ದವರು ಇಲ್ಲಿ ಬಂದು ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಇದೇ ಪಾರ್ಕಲ್ಲಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತು ನಿಮಗೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ಒಂದು ಮರನ ತೋರಿಸ್ತೀನಿ. ಅದು ಯಾವುದಪ್ಪ ಅಂದರೆ ಪಿಗ್ ಫ್ರೂಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕನ್ನಡ ಹತ್ತಿ ಹಣ್ಣು ಅಂತ ಅಂತಾರೆ. ಕಾಣಿಸ್ತಾ ಇದೆಯಾ ಹತ್ತಿ ಹಣ್ಣು? ಎಸ್, ಇದೆ ಹತ್ತಿ ಹಣ್ಣು ಅಂತಾರೆ. ಇದನ್ನು ಕೂಡ ನಾವು ನೋಡ್ಬೋದು. ನೋಡಿ ಇಲ್ಲಿ ಮನೇಲಿ ಬ್ರೇಕ್ ಆಗಿರೋ ಫೋಟೋಸು, ಬೇಡದಿರೋ ಫೋಟೋಸು ಎಲ್ಲನೂ ತಂದು ಇಲ್ಲಿ ಇಟ್ಬಿಡ್ತಾರೆ. ಸರಿನೋ ತಪ್ಪೋ ಅದನ್ನು ಗೊತ್ತಿಲ್ಲ ನನಗೆ. ಇದು ನೋಡಿ ಬೆಟ್ಟದ ನಾಯಿ ಗಿಡ, ಬೆಟ್ಟದ ಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತ ಅಂತಾರೆ. ಫ್ಲೋ ಅಲ್ಲಿ ತಪ್ಪಾಗಿದ್ದರೆ ರಿಯಲಿ ಸಾರಿ. ನೋಡಿ ಇದೇನೇ ಅದು ಅರಳಿ ಮರ. ಇಲ್ಲಿ ಧನುರ್ಮಾಸ ಟೈಮಲ್ಲಿ ದೇವಸ್ಥಾನ ದೂರ ಇದ್ದವರು, ಬರೋಕ್ಕಾಗಿಲ್ಲ ಅಂದವರು ಬರ್ತಾರೆ. ಸೊ ಹೇಗಿದೆ ನೋಡಿ ನಮ್ಮ ಒಂದು ದೇವ್ರ ಗಿಡ, ದೇವ್ರ ಮರ, ಅರಳಿ ಮರ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದರೆ ಹೋಗ್ಬೋದಾಗಿತ್ತು, ಮೇಲ್ಗಡೆ ತೋರಿಸ್ಬೋದಾಗಿತ್ತು. ಬಟ್ ಬೇಡ, ಇನ್ನೊಂದು ದಿವಸ ತೋರಿಸ್ತೀನಿ. ನೋಡ್ಕೊಳ್ಳಿ ಹೇಗಿದೆ ನೇಚರ್ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಒಂದೊಂದು ವರ್ಡ್ ಏನಾರು ತಪ್ಪಾಗಿದ್ದರೆ ರಿಯಲಿ ಸಾರಿ ಅಪ್ಪ. ಫ್ಲೋಲಿ ಏನೋ ಒಂದು ಮಾತಾಡ್ಬಿಟ್ಟಿರ್ತೀವಿ. ನೋಡಿ ಇದು ಆಲದ ಮರ. ನಾನು ನೋಡಿ ತುಂಬ ವರ್ಷಗಳೇ ಆಗಿತ್ತು. ಚೆನ್ನಾಗಿ ಬೆಳೆದಿದೆ ಅಲ್ಲ. ಅಲ್ಲೊಂದಷ್ಟು ಮಾತ್ರ ಫ್ರಂಟಲ್ಲಿ ನೀರಾಗದೆ ಒಣಗಿಸ್ಬಿಟ್ಟಿದ್ದಾರೆ. ಬಟ್ ಇಲ್ಲೆಲ್ಲ ಚೆನ್ನಾಗಿದೆ, ಅಂದರೆ ಇದು ದೊಡ್ಡದಾಗಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕಾಯಿನೂ ಬಿಟ್ಟಿತ್ತು ಲಾಸ್ಟ್ ಟೈಮ್. ಬಟ್ ಇವಾಗ ಎಲ್ಲ ಹೋಗಿದೆ, ಮೀನ್ಸ್ ಯಾರೋ ಕಿತ್ಕೊಂಡು ಹೋಗಿರ್ಬೇಕೇನೋ. ಬಟ್ ಲಾಸ್ಟ್ ಟೈಮ್ ಬಂದಾಗ ನಾನೇ ಸುಮಾರು ಬೆಟ್ಟದ ನೆಲ್ಲಿಕಾಯಿ ಗಿಡ ಎಲ್ಲ, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕಿತ್ಕೊಂಡಿದ್ವಿ. ನೋಡಿ ಹೇಗಿದೆ ನೇಚರ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ವಾ. ಎಲ್ಚಿ ಮರ ಎಲ್ಲ ಇದೆ, ಬಟ್ ಕಾಯಿ ಬಿಟ್ಟಿಲ್ಲ ಅನಿಸುತ್ತೆ. ನೋಡೋಣ, ಹತ್ತಿರ ಹೋಗಿ ಬನ್ನಿ ನೋಡೋಣ ಹೇಗೆ ನಮ್ಮ ಎಲ್ಚಿಕಾಯಿ ಇದೆ ಅಂತ. ಎಲ್ಚಿಕಾಯಿ ಮರ ಮಾತ್ರ ಇದೆ, ಬಟ್ ಕಾಯಿ ಬಿಟ್ಟಿಲ್ವೇ? ಬಿಟ್ಟಿದೆ ಆ್ಯಕ್ಚುಲಿ, ಬಟ್ ನಮ್ಗೆ ಕಾಣಿಸ್ತಾ ಇಲ್ಲ ಇಷ್ಟೊತ್ತಲ್ಲಿ ಅನಿಸುತ್ತೆ. ನೋಡಿ ಕೆಳಗಡೆ ಎಲ್ಲ ಬಿದ್ದಿರೋದನ್ನ ನೋಡ್ಬೋದು ನೀವು. ಕಾಣಿಸ್ತಾ ಇದೆಯಾ ಹಣ್ಣುಗಳು? ಇದನ್ನು ತಿನ್ನಬಾರ್ದು ಅನಿಸುತ್ತೆ, ಕೆಳಗಡೆ ಬಿದ್ದುಬಿಟ್ಟಿದೆ, ಬೇಡ. ಬಟ್ ಬಿದ್ದಿದೆ, ತುಂಬ ಚೆನ್ನಾಗಿದೆ ಹಣ್ಣುಗಳೆಲ್ಲ. ಕೆಳಗಡೆ ಬಿದ್ದೋಗಿದೆ. ಮರದಲ್ಲಿ ಯಾವುದೂ ಒಂದು ಬಿಟ್ಟಿಲ್ಲಪ್ಪ. ನಿಮಗೇನಾದ್ರು ಕಾಣಿಸ್ತಾ ಇದೆಯಾ ನೋಡಿ? ಎಸ್, ನೋಡಿ ಕಾಯಿಗಳಿದೆ, ಹಣ್ಣಾಗಿಲ್ಲ. ಇನ್ನೊಂದು 2-3 ಡೇಸ್ ಹೋಗ್ಬೋದ್ರೆ ಹಣ್ಣಾಗ್ಬೋದೇನೋ. ಒಂದು ಸಿಕ್ಕಿಲ್ಲ.
ಕಾಣಿಸ್ತಾ ಇದೆಯಾ, ಹೆಲ್ಚಿ ಹಣ್ಣು. ಸೊ ಇದಾಗಿತ್ತು ಇವತ್ತು ಒಂದು ಪಾರ್ಕ್ನ ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.